ಏಯ್ ಕೂಲಿ, ಏನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಹಾಗೆ ನಿಂತ್ಕೊಂಡು ಬಿಟ್ಟಿದ್ಯಲ್ಲ, ಯಾಕೆ ಗೊತ್ತಾಗೋದಿಲ್ವಾ? ಎಲ್ಲಿಗೆ ಮೇಡಮ್? ನೀವು ಬಂದಿದ್ದು ನಾನು ನೋಡಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏಯ್, ಏನು ನೋಡ್ಲಾರ್ದಾಗೆ ನಿಂತ್ಕೊಂಡು ಮತ್ತೆ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳ್ತಾ ಇದೆಯಲ್ಲ, ಬಡವ ರಾಸ್ಕಲ್. ನಿಲ್ಲಿಸಿ ಮೇಡಮ್, ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಾನು ಒಬ್ಬ ವಿದ್ಯಾವಂತ, ಆದರೆ ಬಡ ಕುಟುಂಬದಿಂದ ಬಂದವನು. ಏನು ತಿಳಿಯದ ಅನಾಗರಿಕ ಎಂದು ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಾನು ಬಡವ, ಆದರೆ ನಿಮ್ಮಂತ ಸಕ್ಕಿದ ಶ್ರೀಮಂತರಿಗೆ ಕೈ ಕೆಳಗೆ ಕೆಲಸ ಮಾಡುವಂತಹ ಪರಿಸ್ಥಿತಿ ಆ ದೇವರು ನನಗೆ ಕೊಟ್ಟಿದ್ದಾನೆ. ಸಾರಿ, ಐ ಆಮ್ ಸೋ ಸಾರಿ. ನೋಡಿ, ನೀವು ಓದ್ಕೊಂಡಿದ್ದೀರಾ? ನೋಡಿ, ದಯವಿಟ್ಟು ನನಗೆ ಗೊತ್ತಾಗಿಲ್ಲ. ನಿಮ್ಮ ವೇಷಭೂಷಣ ನೋಡಿದ್ರೆ ಈ ಮನುಷ್ಯ ಬಹಳ ಕೆಳಮಟ್ಟದನಂತ ತಿಳ್ಕೊಂಡಿದ್ದೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ತೀರಾ? ಅಂದಾಗೆ ನೀವೇನು ಓದ್ಕೊಂಡಿದ್ದೀರಾ? ಇನ್ನೊಂದು ವಿಷಯ ಮರ್ತಿದ್ದೆ, ನಿಮ್ಮ ಹೆಸರೇನು? ನನ್ನ ಹೆಸರು ಶಿವಣ್ಣ ಅಂತ. ಹಾಗಾದ್ರೆ ಏನು ಓದ್ಕೊಂಡಿದ್ದೀರಾ? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? BA ಪದವಿ ಪಡೆದ ಈ ಪುರುಷೋತ್ತಮ, ಕೈಯಲ್ಲಿ ಕೆಲಸವಿಲ್ಲದ ನಿರುದ್ಯೋಗಿ, ಆದರೆ ನಿಮ್ಮಂತರ ಶ್ರೀಮಂತರ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದೇನೆ. ವಂಡರ್ಫುಲ್. ಏನು BA ಪದವೀಧರನೇ? ತುಂಬಾ ಆಶ್ಚರ್ಯ ಆಗ್ತಾ ಇದೆ ನನಗೆ. ಅಲ್ಲರಿ, ನಾವು SLC ಕಲಿಯೋದಕ್ಕೆ ಎಷ್ಟೊಂದು ಕಷ್ಟ ಪಡ್ತಾ ಇದ್ವಿ, ಅಂಥದ್ರಲ್ಲಿ ನೀವು BA ಪದವೀಧರ. ತುಂಬಾ ಆಶ್ಚರ್ಯ ಆಗ್ತಾ ಇದ್ದಾರೆ ನಿಮ್ಮನ್ನು ನೋಡಿದ್ರೆ. ಅಲ್ಲರಿ, ಇಂಥ ದುಷ್ಟ ಜಗತ್ತಿನಲ್ಲಿ ನಿಮ್ಮ ತಂಗಿಯನ್ನು ಜೋಪಾನ ಮಾಡಿ ಅವಳಿಗೊಂದು ಮದುವೆ ಮಾಡಿ ಗಂಡನ ಮನೆ ಕಳಿಸಬೇಕು ಎಂದು ಆಸೆ ಇಟ್ಟುಕೊಂಡಿರುವಿರಲ್ಲ, ನಿಮ್ಮ ಆಸೆಗೆ ನನ್ನ ಸಹಾಯನೂ ಇರುತ್ತೆ, ತಿಳಿದುಕೊಳ್ಳಿ. ಬೇಡ ಬೇಡ, ನಿಮ್ಮಂತ ಶ್ರೀಮಂತರ ಸಹಾಯ ಬೇಡ. ನೀವು ಆಕಾಶವಿದ್ದ ಹಾಗೆ, ನಾವು ಭೂಮಿ ಇದ್ದ ಹಾಗೆ. ಶ್ರೀಮಂತರು ಬಡವರಿಗೆ ಎಂದು, ಶ್ರೀಮಂತರ ಸಹವಾಸ ಈ ಬಡವರು ಎಂದಿಗೂ ಮಾಡಬಾರದು. ಶಿವ ಅವರೇ, ಆ ರೀತಿ ಮಾತನಾಡಬೇಡಿ ನೀವು. ಅಲ್ಲರಿ, ಶ್ರೀಮಂತರು ಕಟಕರು, ಹೃದಯಹೀನರು ಅನ್ನೋದು ನಿಜ, ಆದ್ರೆ ಎಲ್ಲರೂ ಆ ರೀತಿ ಇರುವುದಿಲ್ಲ. ಕೆಲವೊಬ್ರು ಅಷ್ಟೇ ಇರ್ತಾರೆ, ಅದರಲ್ಲೂ ನಾನು ಅಂಥವಳು ಅಲ್ಲರಿ, ನನ್ನ ನಂಬಿ. ಎಲ್ಲರೂ ಇರಬಹುದು, ಆದರೆ ಶ್ರೀಮಂತಿರುವ ಹಣ ಅವರನ್ನು ಆತರ ಮಾಡಿಸಿಬಿಡುತ್ತೆ. ನೋಡಿ ಶಿವರೇ, ಹೆಣ್ಣಿನ ಮನಸ್ಸು ಹೂವಿನ ಗುಲಾಬಿ ಇದ್ದ ಹಾಗೆ. ನೋಡಿ, ಹುಣ್ಣಿಮೆಯ ಚಂದ್ರನಂತೆ ಬೆಳಕು ಕೊಡ್ತಾ ಇರ್ತಾಳೆ ಹೆಣ್ಣು. ನೀವೇಕೆ ಕಾರ್ ಮೋಡಕದಂತೆ ಈ ರೀತಿ ಸಿಟ್ಟಾಗ್ತಾ ಇದ್ದೀರಾ? ನೋಡಿ ಶಿವಣ್ಣ, ಒಂದು ಸಲ ನನ್ನ ಆಸರೆ ನೀವು ಕೇಳ್ಕೊಂಡು ಬರಲೇಬೇಕು. ಇದು ನಿಮಗೆ ಒಳ್ಳೆಯದು. ಬಸ್ ಸ್ಟ್ಯಾಂಡಿಗೆ ಬಂದು ಬಹಳ ಹೊತ್ತಾಯಿತು. ಮತ್ತೊಂದು ಸಲ ಭೇಟಿಯಾದಾಗ ನಿಮ್ಮ ಮನಸ್ಸಿನೆಲ್ಲ ಮಾತಾಡುವಂತೆ. ಬನ್ನಿ, ಹೋಗೋಣ ಬನ್ನಿ. ನೋಡಿ, ಕಾಲೇಜ್ ಕಲಿಯುವಾಗ ಎಷ್ಟೋ ಹುಡುಗರು ನನಗೆ ಲೈನ್ ಹಚ್ಚಿದ್ರು, ಪ್ರೀತಿಸ್ತೀನಿ ಅಂತ ಬೆಂಬಲ ಹತ್ತಿದ್ರು. ಆದ್ರೆ ನಾ ಯಾರನ್ನೂ ಪ್ರೀತಿ ಮಾಡಲಿಲ್ಲ, ಯಾರನ್ನೂ ಹೊಳ್ಳಿ ನೋಡ್ತಾ ಇರ್ಲಿಲ್ಲ. ಆದ್ರೆ ನನ್ನ ಹೃದಯದಲ್ಲಿ ಏಕೈಕ ವ್ಯಕ್ತಿ ಅಂದ್ರೆ, ಇಷ್ಟಪಟ್ಟ ವ್ಯಕ್ತಿ ಅಂದ್ರೆ ನೀವೊಬ್ರೇ. ಒಂದೇ ಒಂದು ಮಾತು ಕೇಳ್ತಾ ಇದ್ದೀನಿ ನಿಮಗೆ, ಈ ಪವಿತ್ರ ಸ್ನೇಹಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಮುಖ ನೋಡಿದ್ರೆ ಅವಕಾಶ ಮಾಡಿಕೊಡ್ತೀರಿ ಅನ್ನಂಗಾಯ್ತು. ಆಯ್ತು, ಇನ್ನು ಮುಂದೆ ಮತ್ತೆ ನಾಳೆ ನಮ್ಮಿಬ್ಬರ ಭೇಟಿ. ಅಲ್ಲಿವರೆಗೂ ಹಾಯಾಗಿ ಕಾಲ ಕಳೆಯೋಣ.